ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ವ್ಲಾಗ್. ನಾನು ಮಂಜುಳಾ ಮುರಳಿ ಮೋಹನ್. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ಮಂಗಳವಾರ 2ನೇ ತಾರೀಕು ದಿನದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಇದ್ದಾಗ ಟೈಮು 5:35 ಆಗಿತ್ತು. ಮೊದಲು ದೇವ್ರಿಗೆ ಕೈ ಮುಗಿದು ತುಳಸಿ ದೇವಿಗೂ ನಮಸ್ಕಾರ ಮಾಡಿಕೊಂಡು ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲ ಪಾಸಿಟಿವ್ ಆಗಿರಲಿ ಅಂಥೇಳಿ ತುಳಸಿಗೆ ನಮಸ್ಕಾರ ಮಾಡಿಕೊಂಡು ಮನೆ ಹೊರಗಡೆ ಬಂದೆ. ತುಂಬಾ ಚಳಿ ಆಗ್ತಾಯಿತ್ತು. ನಿಮಗೆ ಗೊತ್ತೇ, ಹೋದ ವಾರದಲ್ಲೆಲ್ಲ ಎಷ್ಟು ಹಿಮ ಬೀಳ್ತಿತ್ತು, ಎಷ್ಟು ಚಳಿ ಇತ್ತು ಅಂಥೇಳಿ ಅಡುಗೆ ಮನೆಯನ್ನೆಲ್ಲ ರಾತ್ರಿನೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಇದ್ದಾಗ ಅಡುಗೆ ಮನೆ ಈ ಥರ ಇತ್ತು ಅಂದರೆ ಪೀಸ್ ಆಫ್ ಮೈಂಡ್ ಇರುತ್ತೆ. ತಿಂಡಿ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ ನನಗಂತೂ. ಹಾಗಾಗಿ ಅಡುಗೆ ಮನೆಯನ್ನೆಲ್ಲ ರಾತ್ರಿನೇ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಪ್ರತಿದಿನ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ 1 ಗ್ಲಾಸು ಶಂಖಪುಷ್ಪ ಹೂವಿನ ಟೀ ಕುಡಿತೀನಿ. ಈಗ ಶಂಖಪುಷ್ಪ ಹೂವು ಇರಲಿಲ್ಲ, ಹಾಗಾಗಿ ಈಗ ಸುಮಾರು ತಿಂಗಳಿಂದ ಇದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಜೇನುತುಪ್ಪನ ಬೆಚ್ಚಗಿರೋವಂಥ ನೀರಿನಲ್ಲಿ ಕುಡಿಯೋವಂಥದ್ದು. ಶಂಖಪುಷ್ಪ ಹೂವಿತ್ತು ಅಂದರೆ ಅದ್ರದ್ದು ಟೀ ಮಾಡ್ಕೊಂಡು ಕುಡಿತೀನಿ. ಹೆಚ್ಚಾಗಿ ನೀರು ಕುಡಿದಷ್ಟು ಒಳ್ಳೆಯದು. ಹಾಗೆ ಬೆಚ್ಚಗಿರೋವಂಥ ನೀರಲ್ಲಿ ಜೇನುತುಪ್ಪನ ಹಾಕ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ, ಬೋನ್ ಡೆವಲಪ್ಮೆಂಟ್ ಆಗುತ್ತೆ, ಸ್ಟ್ರೆಸ್ ಇದ್ದರೆ ಕಡಿಮೆ ಆಗುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ಆದಷ್ಟು ಒಳ್ಳೆ ಜೇನನ್ನು ತಗೊಂಡು ಕುಡೀರಿ, ತುಂಬಾ ಒಳ್ಳೆಯದು ಕೂಡ. ಈಗ ರಾತ್ರಿ ತರಕಾರಿ ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ತರಕಾರಿ ಸಾಂಬಾರು ಮಾಡೋಣ ಅಂಥೇಳಿ. ಜೊತೆಗೆ ಇಡ್ಲಿ ಮಾಡ್ತಾಯಿದ್ದೆ. ಇಡ್ಲಿ ಸಾಂಬಾರು ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಮಕ್ಕಳಿಗೆ ತಿಂಡಿಗೂ ಆಗುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ಇದೆ. ಬೇಳೆ ಸಾಂಬಾರು ಇರುತ್ತೆ ಹೇಗಿದ್ರು. ಮಧ್ಯಾಹ್ನಕ್ಕೆ ನಾನು ರೈಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂಥೇಳಿ ತರಕಾರಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಒಂದು 4 ಥರ ತರಕಾರಿನ ಹಾಕ್ಕೊಂಡು ಬೀನ್ಸು, ಬದನೆಕಾಯಿ, ಕ್ಯಾರೆಟು, ಮೂಲಂಗಿ, ಆಲೂಗೆಡ್ಡೆ ಏನೇನು ತರಕಾರಿ ಇರುತ್ತೋ ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ. ಆದರೆ ನನ್ನ ಮಕ್ಕಳಂತೂ ತರಕಾರಿನ ತಿನ್ನೋದೇ ಇಲ್ಲ. ತುಂಬ ಕಷ್ಟ ಆಗುತ್ತೆ ನನಗೆ ಅವ್ರುಗಳಿಗೆ ತರಕಾರಿನ ತಿನ್ನಿಸೋದು. ಸೆಲೆಕ್ಟೆಡ್ ತರಕಾರಿ ತಿಂತಾರೆ, ಬೀಟ್ರೋಟು, ಬೆಂಡೆಕಾಯಿ, ಕ್ಯಾಲಿಫ್ಲವರು ಈ ಥರ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ತರಕಾರಿಗಳನ್ನ ಮಿಕ್ಸ್ ಮಾಡಿ ಪರೋಟ ತಿನ್ನಿಸ್ಬಿಡ್ತೀನಿ ಕೆಲವು ಸಾರಿ. ತರಕಾರಿ ತಿನ್ನಿಸೋದೇ ಒಂದು ದೊಡ್ಡ ಕೆಲಸ ನನಗೆ. ಈಗ ಒಂದು 100 ಗ್ರಾಮ್ ತೊಗರಿಬೇಳೆ, 50 ಗ್ರಾಮ್ ಅಷ್ಟು ಹೆಸರು ಬೇಳೆನ ಒಂದು 15 ನಿಮಿಷ ನೆನೆಸಿಟ್ಟು ಚೆನ್ನಾಗಿ ಇದನ್ನು ಒಂದು 3 ಸಾರಿ ಚೆನ್ನಾಗಿ ಹಿಸುಕಿ ತೊಳ್ಕೊಳ್ತಾ ಇದ್ದೀನಿ. ಬೇಳೆನಲ್ಲಿ ಕೆಲವು ಟೈಮು ಗ್ಯಾಸ್ ಇರುತ್ತೆ, ಸ್ವಲ್ಪ ಜಾಸ್ತಿ ಹೊತ್ತೇ ನೆನೆಸಿಟ್ರು ಕೂಡ ತುಂಬಾ ಒಳ್ಳೆಯದಂತೆ. ನನಗೂ ಇತ್ತೀಚೆಗೆ ಗೊತ್ತಾಯಿತು. ಹಾಗಾಗಿ ನಾನು ಕೂಡ ಒಂದು 15-20 ನಿಮಿಷ ಚೆನ್ನಾಗಿ ನೆನೆಸಿಡ್ತೀನಿ. ಬೆಳಿಗ್ಗೆನೇ ಅಡುಗೆ ಮಾಡ್ತಾ ಇರೋದ್ರಿಂದ ಮಧ್ಯಾಹ್ನ ಮಾಡೋ ಹಾಗಿದ್ರೆ 1 ಅವರ್ ಮುಂಚೆನೇ ನೆನೆಸಿಡ್ತೀನಿ. ಈಗ ತರಕಾರಿನೂ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಈ ಬೇಳೆಗೆ ನಾನಿಲ್ಲಿ ಒಂದು 3/4 ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಸಾಂಬಾರನ್ನ ತುಂಬ ತೆಳುವಾಗಿ ಮಾಡಲ್ಲ, ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ಸಾಂಬಾರನ್ನ. ಸಾಂಬಾರು ಬಂದು ಬೆಳಿಗ್ಗೆ ಈಗ ತಿಂಡಿಗೆ, ಮಧ್ಯಾಹ್ನ ಊಟಕ್ಕಾದರೆ ಆಯಿತು. ಮತ್ತು ರಾತ್ರಿಗೆ ಬೇರೆ ಏನಾದರೂ ಮಾಡ್ತೀನಿ. 3 ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿಗೆ ಇದೇ ಸಾಂಬಾರು ಇಟ್ಟರೆ ತಿನ್ನಲ್ಲ. ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ, ವೇಸ್ಟ್ ಮಾಡ್ಕೊಳ್ಳಲ್ಲ. ಫ್ರಿಜ್ಜಲ್ಲಿ ತೆಗೆದಿಟ್ಕೊಳ್ಳೋದಂತೂ ಮಾಡೋದೇ ಇಲ್ಲ. ನಾನು ಹೆಚ್ಚಾಗಿ ಈ ಸ್ಟೀಮರ್ ಯೂಸ್ ಮಾಡ್ತೀನಿ ತರಕಾರಿ ಬೇಯಿಸ್ಕೊಳ್ಳೋಕ್ಕೆ. ಹಾಗೆ ಐಶು ಪ್ರತಿದಿನ ಗೆಣಸು, ಬೆಟ್ಟದ ನೆಲ್ಲಿಕಾಯಿ ಇದನ್ನೆಲ್ಲ ಸ್ಟೀಮ್ ಮಾಡ್ಕೊಂಡು ತಿಂತಾಳೆ. ಹಾಗಾಗಿ ಅವಳಿಗೆ ಒಂದು 3 ಗೆಣಸನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟೀಮ್ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಇದರಲ್ಲಿ ತರಕಾರಿನಲ್ಲಿರುವಂಥ ಸತ್ವ ಎಲ್ಲ ಹಾಗೆ ಉಳಿಯುತ್ತೆ, ನಮ್ಮ ಆರೋಗ್ಯ ತುಂಬಾ ಒಳ್ಳೆಯದು. ಹಾಗೆ ಈಗ ತರಕಾರಿ ಕೂಡ 3/4 ಭಾಗ ಬೆಂದಿದೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ನೋಡಿ ತರಕಾರಿ ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ. ಆಗಾಗ ಸ್ವಲ್ಪ ಚೆಕ್ ಮಾಡ್ಕೊಳ್ತಾ ಇರಬೇಕಾಗತ್ತೆ, ಇಲ್ಲದಿದ್ದರೆ ಬೇಳೆ ತಳ ಹಿಡಿದ್ಬಿಡುತ್ತೆ. ಹಾಗೆ ಸ್ಟೀಮರಲ್ಲಿ ಹಾಕಿ ಇಟ್ಬಿಡಬಾರ್ದು. ಹಾಗಾಗಿ ಬೇಳೆನೂ ಕೂಡ ಚೆಕ್ ಮಾಡಿಕೊಂಡೆ. ಇದು ಕೂಡ ಅರ್ಧ ಭಾಗ ಬೆಂದಿದೆ. ಇನ್ನೊಂದು 15 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಬೇಗ ಬೆಂದೋಗ್ಬಿಡುತ್ತೆ. ಅಷ್ಟರೊಳಗಡೆ ಬೇಳೆ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಂಡ್ಬಿಡ್ತಾಯಿದ್ದೀನಿ. ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ, ಹಾಗೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಇಂಗು, ಕರಿಬೇವಿನ ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಿದ್ದಾಯಿತು. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ, ಸ್ವಲ್ಪ ಗೋಲ್ಡನ್ ಕಲರಿಗೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಟೊಮೆಟೊನ ಚಾಪರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ಟೊಮೆಟೊ ಕೂಡ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೀವು ನೋಡ್ತಾ ಇರೋವಂಥ ಸಾಂಬಾರ್ ಪೌಡ್ರ್ ಏನಿದೆ, ಮಂಜುಳಾ ಅಂತ ಕಳಿಸ್ಕೊಟ್ಟಿದ್ದಾರೆ. ಸೇಮ್ ನನ್ನ ಹೆಸರಿನವರೇ. ರೀಸೆಂಟಾಗಿ ಇವರು ಮನೆಯಲ್ಲೇ ಹೋಮ್ ಮೇಡ್ ಖಾರದ ಪುಡಿ, ಧನಿಯಾ ಪುಡಿ, ಬೇಳೆ ಸಾಂಬಾರು ಪುಡಿ, ನಾನ್ ವೆಜ್ ಸಾಂಬಾರು ಪುಡಿ, ಮೆಂತ್ಯ ಹಿಟ್ಟು, ರಾಗಿ ಹುರಿ ಹಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಕಲರ್ ಇಲ್ಲ, ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡೋ ಅಂಥದ್ದು. ಇವ್ರು ಯಾವುದೇ ರೀತಿ ಸ್ಟಾಕ್ ಕೂಡ ಇಟ್ಕೊಳ್ಳಲ್ಲ. ನೀವೇನಾದರೂ ಆರ್ಡ್ರ್ ಕೊಟ್ಟರೆ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ನಿಮ್ಗೇನಾದರೂ ಪ್ರಾಡಕ್ಟ್ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ.
ಹಾಗೆ ಬೇಳೆ ಸಾಂಬಾರು ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪೌಡ್ರ್ ಘಮ ಅಂತೂ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯಿತು ಸಾಂಬಾರು ಪೌಡ್ರಿ ಘಮ. ಈಗ ಇದನ್ನೆಲ್ಲ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ತರಕಾರಿ ಎಲ್ಲ ಚೆನ್ನಾಗಿ ಸ್ಟೀಮ್ ಆಗಿದೆ ನೋಡಿ, ನೀವೇ ನೋಡ್ಬೋದು. ತುಂಬಾ ಚೆನ್ನಾಗಿ ತರಕಾರಿ ಎಲ್ಲ ಬೆಂದೋಗಿದೆ. ಬೇಳೆ ಅಂತೂ ತುಂಬಾ ಚೆನ್ನಾಗಿ ಬೆಂದಿದೆ. ನೀವು ನೋಡ್ಬೋದು ಸ್ವಲ್ಪ ಕೂಡ ತಳ ಹಿಡ್ದಿಲ್ಲ. ಚೆನ್ನಾಗಿ ಸಾಂಬಾರ್ಗೆ ಇವಾಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ತರಕಾರಿನೂ ಕೂಡ ಚೆನ್ನಾಗಿ ಬೆಂದಿದೆ. ತರಕಾರಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಮಸಾಲೆನೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಮಸಾಲೆನೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದಕ್ಕೆ ನಾನು ಬೇಳೆ ಸಾಂಬಾರು ಮಾಡ್ಕೊಳ್ತೀನಿ. ಇಡ್ಲಿ ಜೊತೆಗೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ದೋಸೆ ಜೊತೆಗೂ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮೊದಲಿಗೆ ಇಡ್ಲಿ ಪ್ಲೇಟ್ ಮೇಲೆ ಚೆನ್ನಾಗಿ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಈಗ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇಡ್ಲಿನ ಸ್ಟೀಮರ್ ಕೂಡ ಇಟ್ಟಿದ್ದೀನಿ, ಅದು ಕೂಡ ಚೆನ್ನಾಗಿ ನೀರು ಕೂಡ ಕುದೀತಾ ಇದೆ. ಈಗ ಇಡ್ಲಿ ಪ್ಲೇಟ್ಸ್ನ ಇಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು. ಇಡ್ಲಿ ರೆಡಿ ಆಯಿತು. ಜೊತೆಗೀಗ ಹಾಲನ್ನ ಕೂಡ ಕಾಯಿಸ್ಕೊಂಡಿದ್ದೆ, ಅದು ಕೂಡ ಬೆಚ್ಚಗಾಗಿದೆ. ಚಿನ್ನಿಗೂ ಕೂಡ ಪ್ರತಿದಿನ ಜೇನುತುಪ್ಪನ ಬೆಚ್ಚಗಿರುವಂಥ ಹಾಲಲ್ಲಿ ಹಾಕ್ಕೊಡ್ತೀನಿ. ಮಕ್ಳಿಗೂ ಕೂಡ ಜೇನುತುಪ್ಪ ಹಾಕ್ಕೊಟ್ರೆ ತುಂಬ ಒಳ್ಳೆಯದು. ಬೋನ್ ಡೆವಲಪ್ಮೆಂಟ್ ಎಲ್ಲ ತುಂಬ ಚೆನ್ನಾಗುತ್ತೆ. ಕರಳಿಗೆ ಏನಾದರೂ ತೊಂದರೆ ಇತ್ತು ಅಂದರೆ ಅದೆಲ್ಲ ನಿವಾರಣೆ ಆಗುತ್ತೆ. ಹಾಗಾಗಿ ಇಡ್ಲಿ ಕೂಡ ಈಗ ಚೆನ್ನಾಗಿ ಬೆಂದಿದೆ. ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿಬಿಟ್ಟು ಬಂದೆ. ಪ್ರತಿದಿನ ಬೆಳಿಗ್ಗೆ ನಾನು ಅಡುಗೆ ಮುಗಿಸಿ ಬರೋದ್ರೊಳಗಡೆ ಚಿನ್ನಿ ಸ್ನಾನ ಮುಗಿಸ್ಕೊಂಡು ಅವಳು ರೆಡಿ ಆಗಿಬಿಟ್ಟಿರ್ತಾಳೆ. ಜಡೆ ಒಂದು ಹಾಕಿದ್ರೆ ಆಯಿತು. ಜಡೆ ಹಾಕಿದ್ಮೇಲೆ ಹಾಲು ಕೊಡ್ತೀನಿ, ತಿಂಡಿ ಮಾಡ್ಕೊಳ್ತಾಳೆ. ಕೆಲವೊಂದು ಸಾರಿ ಬ್ರೆಡ್ಡು, ಬಿಸ್ಕೆಟ್ಸು, ಓಟ್ಸ್ ಏನಾದರೂ ತಿನ್ಕೊಂಡು ಹೊರಡ್ತಾಳೆ. ಈಗ ಹಾಲು ಕುಡಿದು ಸ್ಕೂಲಿಗೆ ಹೊಟ್ಲು. ಅವರಪ್ಪ ಸ್ಕೂಲಿಗೆ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಬರ್ತಾರೆ. ಅವ್ರ ಅಪ್ಪ ಹೋಗ್ತಾರೆ ಅಥವಾ ಅವ್ರ ಅಕ್ಕ ಹೋಗ್ತಿರ್ತಾಳೆ. ಆಯುಷು ಹಾಗೆ ಚಿನ್ನಿ ಇಬ್ಬರು ಸ್ಕೂಲು ಕಾಲೇಜ್ಗೆ ಹೋದ್ಮೇಲೆ ನನ್ನ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಹನುಮಾನ್ ವ್ರತ ಆಯ್ತಲ್ಲ, ಹಾಗಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಹನುಮಾನ್ ಚಾಲೀಸ ಪಠನೆ ಮಾಡಿದೆ, ಶ್ರೀರಾಮ ಅಷ್ಟೋತ್ತರ ಪಠನೆ ಮಾಡಿದೆ. ಮನೆಯಲ್ಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಪೂಜೆ ಎಲ್ಲ ಆಗೋದ್ರೊಳಗಡೆ 12:30 ಆಗೋಯಿತು. ದೇವಸ್ಥಾನಕ್ಕೆ ಸಂಜೆ ಹೋಗೋಣ ಅಂಥೇಳಿ ಸ್ವಲ್ಪ ಎಡಿಟಿಂಗ್ ಕೆಲಸಗಳಿತ್ತು, ಹಾಗೆ ಹೊಸ ವೀಡಿಯೋಗಳನ್ನೆಲ್ಲ ಮಾಡ್ಕೋಬೇಕಿತ್ತು, ಅದನ್ನೆಲ್ಲ ಮಾಡಿಕೊಂಡೆ. ಅದಾದಮೇಲೆ ಸಂಜೆಗೆ ನಾನು ಚಿನ್ನಿ ಎಲ್ಲ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಂತೂ ತುಂಬಾ ವಿಪರೀತ ರಶ್ ಇತ್ತು, ಆದರೆ ನಮಗೆ ದರ್ಶನ ತುಂಬಾ ಚೆನ್ನಾಗಾಯಿತು. ಆಂಜನೇಯ ಸ್ವಾಮಿ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಇದಾಗಿತ್ತು ಹನುಮ ಜಯಂತಿ ದಿನದ ವ್ಲಾಗು. ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.